ನೋಡಿ ಗಾಯ್ಸ್ ನಮ್ಮ ಮನೆಗೆ ಖರ್ಚಿಗೆ ದುಡ್ಡು ಕೊಟ್ಟವನಿ 500 ರೂಪಾಯಿ. ನಿಜ ನಿಜ ಅಂದ್ರೆ ಬಾಯಿ ಅಂತವ್ ನೋಡ್ರಿ ಗಾಯ್ಸ್. ನೋಡಿ ನಮ್ಮ ಮನೆ ಹತ್ರ ಹಿಮಾಲಯ ಪರ್ವತ ಆಗಿದೆ. ಎಷ್ಟೊಂದು ಫಾಗು. 7:30 ಆದ್ರೂ ಇನ್ನೊಂದಷ್ಟಿದೆ. ಆಚೆ ಬರೋಕ್ಕೆ ಆಯ್ತಿಲ್ಲ, ಚಳಿ ಫುಲ್ಲು ಇದೆ. ಫಸ್ಟ್ ಟೈಮ್ ನಾನು ನೋಡ್ತಿರೋದು ಇಷ್ಟು ವರ್ಷಕ್ಕೂ. ಗಾಯ್ಸ್ ನಮ್ಮ ಕೊತ್ತಿ ನೋಡಿ ಹೆಂಗೆ ಆಡ್ತೈತೆ ಇವತ್ತು ಮನೆ ಮುಂದೆ ಬಿದ್ದ ಹೊಸ್ಕಾಡ್ತಾಳೆ. ಚಳಿ ಅಲ್ವಾ, ಬಿಸಿಲಿಗೆ ನಚ್ಕಾಗ್ತಿರ್ಬೇಕೆಲ್ಲೋ, ಬಿದ್ದು ಒದ್ದಾಡ್ತಾವಳೆ ಸುಮ್ಮನೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಬೆಳಗ್ಗೆಯಿಂದ ಏನು ಮಾಡಿದ್ದೀನಿ ಅಂತೆಲ್ಲ ವೀಡಿಯೋ ಮಾಡಿದ್ದೀನಿ. ಸೊ ಅದು ಫಸ್ಟ್ ಪ್ಲೇ ಆಗುತ್ತೆ ನೋಡಿ. ಹಾಗೆ ಮಿನಿ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇನ್ಸ್ಟಾಗ್ರಾಮ್ದು ಹೋಗಿ ಚೆಕ್ ಮಾಡಿ. ಹಾಗೆ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿ. 5K ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವಾಗ ಧನುರ್ಮಾಸ ಆಗಿರೋದ್ರಿಂದ ಫುಲ್ ಹೆವಿ ಚಳಿ ಬೆಳಗ್ಗೆ ಹೊತ್ತು. ಸೊ ಅದಕ್ಕೋಸ್ಕರ ಬೆಳಗ್ಗೆ ಇಂಟ್ರೋ ಕೊಡೋಕ್ಕಾಗಲಿಲ್ಲ. ಫಸ್ಟೆಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಬೇಕಾದ್ರೆ ಇಂಟ್ರೋ ಕೊಡೋಣ ಅಂತ ಅಂದ್ಕೊಂಡೆ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಬನ್ನಿತಿನ ವ್ಲಾಗ್ನ ಶುರು ಮಾಡೋಣ. ಸೊ ಟೈಮ್ ನೋಡ್ಬೋದು 7:05 ಆಗಿದೆ. ಸೊ ನಮ್ಮಣ್ಣ ಇನ್ನೂ ಎದ್ದೇ ಎಲ್ಲ ಮಲಗಿದ್ದಾನೆ. ಆಲ್ರೆಡಿ ನಾನು ಎದ್ದು ಪೂಜೆ ಎಲ್ಲ ಮಾಡಾಗಿದೆ. ಯಾಕಂದರೆ ಧನುರ್ಮಾಸ ಇವಾಗ, ಸೊ ಅದಕ್ಕೋಸ್ಕರ ಅಷ್ಟೊತ್ತಿಗೆ ಎದ್ದು ಪೂಜೆ ಎಲ್ಲ ಮಾಡಾಯಿತು. ನೆಕ್ಸ್ಟ್ ಇವಾಗ ಹಾಲು ತೊಗೊಂಬಂದೆ, ಹಾಲು ಕಾಯಿಸ್ಬೇಕು. ನಮ್ಮ ಆಚೆ ಕಡೆ ಕೆಲಸ ಮಾಡ್ತಿದ್ರು. ತಿಂಡಿ ಎಲ್ಲ ನೀನೇ ಮಾಡು ಅಂತಂದರು. ಸೊ ಅದಕ್ಕೋಸ್ಕರ ಫಸ್ಟ್ ಹಾಲು ಕಾಯಿಸ್ಬಿಟ್ಟು ನಾನು ಬಾಕಿ ಕೆಲಸ ಎಲ್ಲ ಮಾಡ್ಕೊಬೋದು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಎದ್ದು ಕೂಡಲೇ ನಂಗೆ ಹಾಲು ಕಾಯಿಸೋದಾಗಲಿ ಇನ್ನೊಬ್ರು ಟೀ ಕಾಯಿಸ್ಕೊಡೋದಾಗಲಿ ತುಂಬ ಇಷ್ಟ. ಸೊ ಕುಡಿದ್ಬಿಟ್ಟು ಅವರು ಕಮೆಂಟ್ ಹೇಳ್ತಾರಲ್ಲ ಹೇಗಿದೆ ಅಂತ, ನಂಗೆ ಅದಂತೂ ತುಂಬ ಇಷ್ಟ. ಹಾಗೆ ಹಾಲು ಕಾದ್ಮೇಲೆ ಅದ್ರ ಕೆನೆ ಇರುತ್ತಲ್ಲ, ನಾನು ಓದಿಡೋದೆಲ್ಲ ಹೇಳಿದ್ದೀನಿ. ಕೆನೆ ಮತ್ತು ಅರಿಶಿನ ಹಾಕ್ಬಿಟ್ಟು ಪಿಂಪಲ್ಲೇ ಹರಿದರೆ ಹಚ್ಕೊಂಡ್ರೆ ಅದೆಲ್ಲ ವಾಸಿ ಆಗುತ್ತೆ. ಅದಾದ್ಮೇಲೆ ಟೀ ಕೂಡ ರೆಡಿ ಆಯಿತು. ಸೊ ಬೆಳಗ್ಗೆ ಎದ್ದು ಸ್ಟ್ರಾಂಗಾಗಿ ಟೀ ಕುಡಿದ್ಬಿಟ್ರೆ ಆವತ್ತಿನ ದಿನ ಎಲ್ಲ ಸೂಪರಾಗಿರುತ್ತೆ. ಸೊ ಅದೇ ರೀತಿ ನನಗೂ ಅಷ್ಟೇ ಈ ಚಳಿಲಿ ಟೀ ಕುಡಿಯೋಕ್ಕೆ ತುಂಬ ಇಷ್ಟ. ಗಾಯ್ಸ್ ನೋಡಿ ನಮ್ಮ ಮನೆ ಹತ್ರ ಹಿಮಾಲಯ ಪರ್ವತ ಆಗಿದೆ. ಎಷ್ಟೊಂದು ಫಾಗು. 7:30 ಆದ್ರೂ ಇನ್ನೊಂದಷ್ಟಿದೆ. ಆಚೆ ಬರೋಕ್ಕೆ ಆಯ್ತಿಲ್ಲ, ಚಳಿ ಫುಲ್ಲು ಇದೆ. ಫಸ್ಟ್ ಟೈಮ್ ನಾನು ನೋಡ್ತಿರೋದು ಇಷ್ಟು ವರ್ಷಕ್ಕೂ. ಅಲ್ಲಿ ನೋಡಿ ಮರ ಅಷ್ಟಾಗಿ ಕಾಣ್ತಾನೇ ಇಲ್ಲ, ಬ್ಲರಾಗಿ ಕಾಣ್ತಿದೆ ನೋಡ್ಬೋದು. ಅಷ್ಟು ಫಾಗು. ಯಪ್ಪ ಚೆನ್ನಾಗಿದೆ ಕ್ಲೈಮೇಟ್. ಸೊ ಬ್ರೇಕ್ಫಾಸ್ಟ್ಗೆ ಬಂದು ಪಲಾವ್ ಮಾಡ್ತಾಯಿದ್ದೀನಿ. 1 ಪಾಟ್ ರೆಸಿಪಿ ಅಂತಲ್ಲ, ಸೊ ಆ ರೀತಿ. ಇವಾಗ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಹಣ್ಣು ಇದಿಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ಗೆ ಇವಾಗ 1 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬೇಕಾದ್ರೂ ಹಾಕೋಬೋದು, ತುಪ್ಪ ಬೇಕಾದ್ರೂ ಹಾಕೋಬೋದು. ಸೊ ನಿಮಗೆ ಬಿಟ್ಟಿದ್ದು ಆಪ್ಷನ್ನು. ನೆಕ್ಸ್ಟ್ ಇವಾಗ ಪಲಾವೆಲ್ಲ ಸೆಟ್ಟೆಲ್ಲ ಹಾಕೋತಾ ಇದ್ದೀನಿ ಪೂರ್ತಿ. ಇದಿಷ್ಟು ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಘಮ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದ್ಮೇಲೆ ನೆಕ್ಸ್ಟ್ ಇವಾಗ ನಾನು ಕಟ್ ಮಾಡ್ಕೊಂಡಿದ್ದೆಲ್ಲ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಹಾಕ್ತಾಯಿದ್ದೀನಿ. ಈರುಳ್ಳಿ ಬೇಕಾದ್ರೆ ಸ್ಲೈಸಾಗಿ ಬೇಕಾದ್ರೆ ಕಟ್ ಮಾಡ್ಕೋಬೋದು, ಆದರೆ ಇಲ್ಲ ನಾನು ನಾರ್ಮಲಾಗಿ ಕಟ್ ಮಾಡಿದ್ದೀನಿ. ಇದಿಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಸಾಫ್ಟ್ ಆಗಬೇಕು, ಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ನೆಕ್ಸ್ಟ್ ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ. ಟೊಮೊಟೊ ಹಣ್ಣು ಹಾಕಿದ್ಮೇಲೆ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನನಗೆ ಸ್ವಲ್ಪ ಸಾಫ್ಟ್ ಆಗಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡ್ತಾನೆ ಇರಬೇಕು, ಸೀದೋಗುತ್ತೆ. ಸೊ ಅದಕ್ಕೋಸ್ಕರ ಹಾಗೆ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಅಷ್ಟೇ ಸ್ವಲ್ಪ ಹಾಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಸೊ ಇದಿಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗಬೇಕು, ಅಲ್ಲೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಹಾಗೆ ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀರಾ, ಸೊ ಅದಕ್ಕೋಸ್ಕರ. ಹಾಗೆ ಇವಾಗ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಅಷ್ಟೇ ಹಾಕೋದು ಕೂಡ ನೋಡ್ಬೋದು ಎಷ್ಟು ಸಾಕಾದಾಗ ಕಾಣ್ತಿದೆ ಕಲರ್ ಅಂತ. ಹಾಗೆ ಇವಾಗ ನೆಕ್ಸ್ಟ್ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ 1 ಗ್ಲಾಸ್ ಅಕ್ಕಿಗೆ 2 ಲೋಟ ಅಷ್ಟು ನೀರು. ಸೊ ಎಷ್ಟು ಜನ ಇದ್ರೆ ಅದ್ರ ಮೇಲೆ ಡಿಪೆಂಡು. ನಾನು 4 ಜನ ಇರೋದ್ರಿಂದ 1 ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ನೀರು ಕುದೀತಿದೆ. ಈ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಇದಿಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಅಕ್ಕಿ ಹಾಕ್ತಾಯಿದ್ದೀನಿ. ಸೊ ಅಕ್ಕಿ ಹಾಕೋಮೇಲೆ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ನುಚ್ಚು ಥರ ಹೋಗುತ್ತೆ. ಸೊ ಅದಕ್ಕೋಸ್ಕರ 1-2 ಸತಿ ತಿರುವಾಕೊಂಡ್ರೆ ಸಾಕು. ಸೊ ಲಾಸ್ಟೆಲ್ಲ ಕುದೀತಿದೆ. ಈ ಟೈಮಲ್ಲಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ 1 3 ವಿಜಿಲ್ ಕೂಗಿಸ್ಕೊಳ್ಳೋಣ. ಸೊ ಫೈನಲಾಗಿ 3 ವಿಜಿಲ್ ಕೂಗಿದಾಗಿದೆ. ಸೊ ಓಪನ್ ಮಾಡಿ ನೋಡೋಣ. ಸೊ ಓಪನ್ ನೋಡಿದ ತಕ್ಷಣ ನನಗೆ ಫುಲ್ ಶಾಕು, ಸಖತ್ತಾಗಿತ್ತು. ಸೊ ಅದ್ರಿಗೂ ಇಷ್ಟ ಆಯಿತು. ಸೊ ಅದನ್ನು ಪಲಾವ್ ಜೊತೆಗೆ ಚಟ್ನಿ ಸರ್ವ್ ಮಾಡ್ಕೊತಾ ಇದ್ದೀನಿ, ಹಸಿಮೆಣ್ಸಿನ್ಕಾಯಿ ಚಟ್ನಿನ. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಚಳಿಗಾಲದಲ್ಲಿ ಈ ಥರ ರೈಸ್ ಐಟಮ್ ಏನಾದ್ರು ತಿನ್ನಬೇಕು ಅಂದರೆ ಸೂಪರಾಗಿರುತ್ತೆ, ನೀವು ಟ್ರೈ ಮಾಡಿ. ಗಾಯ್ಸ್ ನಮ್ಮ ಕೊತ್ತಿ ನೋಡಿ ಹೆಂಗೆ ಆಡ್ತೈತೆ ಇವತ್ತು ಮನೆ ಮುಂದೆ ಬಿದ್ದ ಹೊಸ್ಕಾಡ್ತಾಳೆ. ಚಳಿ ಅಲ್ವಾ, ಬಿಸಿಲಿಗೆ ನಚ್ಕಾಗ್ತಿರ್ಬೇಕೆಲ್ಲೋ, ಬಿದ್ದು ಒದ್ದಾಡ್ತಾವಳೆ ಸುಮ್ಮನೆ. ಸಿವಿ ನೋಡಿ ಗಾಯ್ಸ್ ಹೆಂಗೆ ಆಡ್ತಾವಳೆ. ಎಲ್ಲ ಮೈ ಕೆರ್ತ ಅನ್ಸುತ್ತೆ, ಅದಕ್ಕೆ ಹಿಂಗೆ ಆಡ್ತಿರ್ಬೇಕು. ಇಲ್ಲ ಚಳಿಗೋ ಏನೋ ಒಂದು ಗೊತ್ತಾಯ್ತಿಲ್ಲ. ಒಳ್ಳೆ ಗೊಂಬೆ ಆಡಿಸ್ದಂಗೆ ಆಡ್ತಾ ಇದೆ ಇದು. ನಮ್ಮ ರಂಗೋಲೆಲ್ಲ ಹಾಳು ಮಾಡ್ತೈತೆ ಮಲ್ಕಂಡಲ್ಲಿ ನೋಡ್ರಿ. ಸಿವಿ ಬಾಡ ಇಲ್ಲಿ,
ಸಿಬಿಂದೇ ನೋಡ್ತೀಯಾ, ಇಲ್ಲಂದ್ರೆ ನೋಡಲ್ಲ ನೀನನ್ನು. ಬಾರ ಇಲ್ಲಿ ಸಿಬಿ. ಅಷ್ಟೇ. ಮಮ್ಮಿ ಹಾಯ್. ನಮ್ಮ ಅಮ್ಮ ಕೊಟ್ಟು ಟಯರ್ಡ್ ಆದಂಗೆ ಅವ್ರು, ಯಾಕಂದರೆ ಇಷ್ಟೊಂದು ಬಟ್ಟೆ ಎಲ್ಲ ನಮ್ಮ ಅಮ್ಮನೇ ಹೋಗಿದ್ದು. ಸೊ ಅದಕ್ಕೋಸ್ಕರ ಮನೆ ಕ್ಲೀನಿಂಗ್ ಯಾಕೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಯ ನೋಡಿ ಗಾಯ್ಸ್, ನಮ್ಮ ಮನೆಯಾಗೆ ಖರ್ಚಿಗೆ ದುಡ್ಡು ಕೊಟ್ಟವನಿ 500 ರೂಪಾಯಿ. ನಿಜ ನಿಜ ಅಂದ್ರೆ ಬಾಯಿ ಅಂತವ್ ನೋಡ್ರಿ. ಕೆಲ್ಸಕ್ಕೆ ಟೈಮ್ ಆಗೋಗೈತೆ ನಮ್ಮ ಅಣ್ಣಂಗೆ. ಮಕ್ಕ ಸರಿಯಾಗೈತೆ ಅಂತ ಚೆಕ್ ಮಾಡ್ಕೊಂಡು ಹೊರಡೋದು. ಹಂಗೆ ಹಾಕ್ತೀನಿ. ಸರಿಯಾಗೈತೆ ನೋಡಿ ಗಾಯ್ಸ್, ಅದೆಲ್ಲ ಹಾಕ್ಬೇಡ ಅಂತಾನೆ, ಹಂಗೆ ಹಾಕ್ತೀನಿ. ಬಾಯ್. ಬಂದ, ಊಟ ಮಾಡ್ದ, ಅಂಗಡಿಗೆ ಹೋಗ್ತಾವ ನಮ್ಮ ಅಣ್ಣ. ಬಾಯ್. ಸಗಾಯಿಸಿ ಹುಡುಗ ಇವಾಗ ವೀಲಿಂಗ್ ಎತ್ತಾನೆ ನೋಡಿ. ಇಲ್ಲಿ ಈಗ ಸ್ವಲ್ಪ ಮಕ್ಕ ಬ್ಲ್ಯಾಕ್ ಆಗಿ ಕಾಣ್ತೈತೆ, ಯಾಕಂದರೆ ಲೈಟ್ ಬೆಳಕಿಗೆ. ಸೊ ಈಗ ಸ್ಟಾರ್ಟ್ ಮಾಡ್ತಾನೆ ನೋಡ್ರಿ. ಓ ಮೈ ಗಾಡ್, ಸಖತ್ತು. ಇನ್ನು ಸುದೀಪ್ ಅಂತ ನೋಡ್ರಿ, ಎತ್ತಂತ ಪುನಃ. ಎಷ್ಟನೇ ಕ್ಲಾಸ್ ಅವನ? 7th. ಸಾಕಾ? ನನ್ನ ಸಬ್ಸ್ಕ್ರೈಬರ್ ಹೇಳಬೇಕು ಅಂತಂದರೆ ಬಂದಾಗಲೇ ಹೇಳ್ತಾನೆ, ನಿಮ್ಮದು ವೀಡಿಯೋ ಚೆನ್ನಾಗೈತೆ ಅಂತ. ನನಗೆ ಅದೇ ಖುಷಿ. ಬಾಯ್. ಒಗ್ಗೋ ಬಾಯ ಮುಟ್ಟಿರ್ತವನೆ ನೋಡ್ರಿ, ಹೋಗ್ತಾವನೆ. ಆ ಕಡೆ ಅವ್ರ ಮನೆ ಇರೋದು. ಸೊ ನಮ್ಮ ಬೀದಿರ ಹುಡುಗರೆಲ್ಲ ನನ್ನ ಮಾತಾಡಿಸ್ತಾರೆ ಇವಾಗ ನಿನ್ನ ಸಬ್ಸ್ಕ್ರೈಬರ್ ಹೋಗ ಅಂತ.